ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಂದು ವಿಷ್ಣು ಸಹಸ್ರನಾಮ ವಿಶಿಷ್ಟ ಸ್ತೋತ್ರಗಳು ಈ ಪುಸ್ತಕವನ್ನು ನೋಡುತ್ತಿದ್ದೀರಿ. ಇದು ನಿಮ್ಮ ತೊಂದರೆಗಳ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಾಗೂ ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ನೀವು ಯಾವ ಸ್ತೋತ್ರವನ್ನು ಹೇಳಿಕೊಳ್ಳಬೇಕೆಂದು ವಿದ್ಯಾವಾಚಸ್ಪತಿ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು ಈ ಪುಸ್ತಕವನ್ನು ಬರೆದಿದ್ದಾರೆ. ನಮಗೆ ಅನೇಕ ಬಾರಿ ವಿಚಿತ್ರವಾದ ತೊಂದರೆಯಾಗಿ ಆ ನೋವು, ದುಃಖದ ತೀವ್ರತೆ ಜೀವನದಲ್ಲಿ ಜಿಗುಪ್ಸೆ ತರಬಹುದು. ರೋಗ ರುಜಿನ, ಆದಿವ್ಯಾಧಿ, ಸಾಲಗಾರರ ಬಾಧೆ, ಆರ್ಥಿಕ ತೊಂದರೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ, ಅಂದುಕೊಂಡ ಕೆಲಸ ಆಗದೇ ಇರುವುದು, ವೈವಾಹಿಕ ಜೀವನದ ಸಮಸ್ಯೆ, ಪ್ರೇಮ ಪ್ರೀತಿಗಳಲ್ಲಿ ವೈಫಲ್ಯ, ದಾಂಪತ್ಯದಲ್ಲಿ ಬಿರುಸು, ಗಂಡ ಹೆಂಡರ ಮುನಿಸು, ಕೆಲಸದಲ್ಲಿ ಬಡ್ತಿ ದೊರಕದಿರುವುದು, ಉತ್ತಮ ಕೆಲಸ ದೊರೆಯದಿರುವುದು, ಕೆಟ್ಟ ಸ್ವಪ್ನಗಳು, ಶತ್ರುಬಾಧೆ, ಸದಾ ಭಯ ಮುಂತಾದ ನಾನಾ ಸಮಸ್ಯೆಗಳು ನಮ್ಮ ಬದುಕಿನಲ್ಲಿ ಬರಬಹುದು. ಈ ಸಂದರ್ಭಗಳಲ್ಲಿ ನಾವು ಮಾಡುವ ಯಾವ ಪ್ರಯತ್ನಗಳೂ ಕೈಗೂಡದೆ ಹೋದಾಗ ಸರ್ವಸಿದ್ಧಿ ಮಂತ್ರವಾದ ವಿಷ್ಣು ಸಹಸ್ರನಾಮ ರಾಮಬಾಣದಂತೆ ಆ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ದುಃಖ ದುಗುಡಗಳನ್ನು ಪರಿಹಾರ ಮಾಡಿ ಬದುಕಿಗೆ ಮತ್ತೆ ಸಂಭ್ರಮವನ್ನು ದೊರಕಿಸಿಕೊಡುತ್ತದೆ. ವಿಷ್ಣು ಸಹಸ್ರನಾಮದಲ್ಲಿ ಕೆಲವು ಶ್ಲೋಕಗಳ ಪಠಣ, ಪಾರಾಯಣ ಅನೇಕ ಸಮಸ್ಯೆಗಳಿಗೆ ಕ್ಷಿಪ್ರ ಪರಿಹಾರ ನೀಡುತ್ತದೆ. ತಕ್ಷಣ ದೈವಾನುಗ್ರಹ ದೊರೆಯುವಷ್ಟು ಸಶಕ್ತವಾಗಿವೆ ಆ ಶ್ಲೋಕಗಳು. ಆದರೆ ಈ ಸಾಧ್ಯತೆಯ ಪ್ರಯೋಜನ ಪಡೆಯಬೇಕೆಂದರೆ ಯಾವ ಶ್ಲೋಕ ಯಾವ ಸಮಸ್ಯೆಗೆ ಪರಿಹಾರ ಎನ್ನುವುದು ಮುಖ್ಯವಾಗಿ ತಿಳಿದಿರಬೇಕು. ಇಲ್ಲಿ ಸಮಸ್ಯೆಗಳು ಹಾಗೂ ಅವುಗಳಿಗೆ ಪರಿಹಾರ ನೀಡಿ ತೊಂದರೆ ನಿವಾರಿಸಬಲ್ಲ ವಿಷ್ಣು ಸಹಸ್ರನಾಮದ ಶ್ಲೋಕಗಳನ್ನು ಕೊಡಲಾಗಿದೆ. ಇದನ್ನು ಪ್ರತಿನಿತ್ಯ ಕನಿಷ್ಠ 11 ಬಾರಿ ಪಾರಾಯಣ ಮಾಡಬೇಕು. ಅವಕಾಶ ದೊರೆತಾಗಲೆಲ್ಲ ಹೇಳಿಕೊಳ್ಳುತ್ತಿದ್ದರೆ ಹೆಚ್ಚಿನ ಅನುಗ್ರಹವಾಗುತ್ತದೆ. ಮಕ್ಕಳು ತುಂಬ ಚಿಕ್ಕವರಾದರೆ ಅವರ ಪರವಾಗಿ ತಂದೆ ತಾಯಿಯರು ಹೇಳಿಕೊಳ್ಳಬಹುದು. ಹಾಗೆಯೇ ತಂದೆ ತಾಯಿಯರು ತುಂಬ ವೃದ್ಧರಾಗಿ ಹೇಳಲು ಅಸಮರ್ಥರಾದಲ್ಲಿ ಅವರ ಪರವಾಗಿ ಮಕ್ಕಳು ಈ ಶ್ಲೋಕಗಳನ್ನು ಹೇಳಿಕೊಳ್ಳಬಹುದು. ನಿಮ್ಮ ಮಕ್ಕಳಿಗೆ ವಿದ್ಯೆ ಹತ್ತಲು, ಒಳ್ಳೆಯ ಬುದ್ಧಿ ಬರಲು, ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ದೊರೆಯಲು, ನಾವು ಕೈಗೆತ್ತಿಕೊಂಡ ಕೆಲಸ ಯಶಸ್ವಿಯಾಗಿ ನೆರವೇರಲು, ಬಡತನ ನೀಗಿ ಭಾಗ್ಯ ಸೌಭಾಗ್ಯಗಳು ಪ್ರಾಪ್ತವಾಗಲು, ಒಳ್ಳೆಯ ಕನ್ಯೆ ದೊರೆಯಲು, ಒಳ್ಳೆಯ ವರ ದೊರೆಯಲು, ಪ್ರೇಮ ಸಫಲವಾಗಲು, ದಾಂಪತ್ಯ ಅನ್ಯೋನ್ಯವಾಗಲು, ರೋಗ ರುಜಿನ ಆದಿವ್ಯಾಧಿಗಳು ನಿವಾರಣೆಯಾಗಲು, ದುಸ್ವಪ್ನಗಳು ಹೋಗಿ ಸುಖ ನಿದ್ದೆ ಪ್ರಾಪ್ತಿಯಾಗಲು, ಭೌತಶಾಸ್ತ್ರ, ಗಣಿತ, ಕಂಪ್ಯೂಟರ್ಸ್ಗಳು ತಲೆಗೆ ಹತ್ತಲು, ಕುಟುಂಬದ ಎಲ್ಲರ ನಿರಂತರ ಯೋಗಕ್ಷೇಮಕ್ಕಾಗಿ, ವೃತ್ತಿ ಜೀವನದ ತೊಂದರೆಗಳು ನೀಗಿ ಬಡ್ತಿ ದೊರೆಯಲು, ಉತ್ತಮ ಸಂತಾನ ಪ್ರಾಪ್ತಿಗಾಗಿ, ಗ್ರಹಚಾರ ದೋಷ ನಿವಾರಣೆಗಾಗಿ, ಮನೋರೋಗಗಳಿಂದ ಮುಕ್ತವಾಗಲು, ದೂರದ ಊರಿನಲ್ಲಿ ದೂರ ದೇಶದಲ್ಲಿರುವ ಮಕ್ಕಳು ಕ್ಷೇಮದಿಂದಿರಲು, ಹಿರಿಯರು ಪರಾವಲಂಬಿಗಳಾಗದಂತೆ ನೆಮ್ಮದಿಯಿಂದಿರಲು ಹಾಗೂ ನಿಮ್ಮ ಜನ್ಮ ನಕ್ಷತ್ರಕ್ಕನುಗುಣವಾಗಿ ನೀವು ವಿಷ್ಣು ಸಹಸ್ರನಾಮದ ಯಾವ ಸ್ತೋತ್ರವನ್ನು ಪ್ರತಿನಿತ್ಯ 11 ಬಾರಿ ಹೇಳಿಕೊಳ್ಳಬೇಕೆಂದು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ಯಾವ ಕಷ್ಟಕ್ಕೆ ಯಾವ ಸ್ತೋತ್ರವನ್ನು ಹೇಳಿಕೊಳ್ಳಬೇಕೆಂದು ತಿಳಿಸುತ್ತೇನೆ. ಧನ್ಯವಾದಗಳು.